ಈಗ ನಾವು ನಮ್ಮ ಧ್ಯಾನದ ಅಭ್ಯಾಸ ಪ್ರಾರಂಭಿಸೋಣ. ಮೊದಲನೆಯದಾಗಿ ಸರಿಯಾದ ಭಂಗಿಯಲ್ಲಿ, ಅಂದರೆ ಶಿರ, ಕತ್ತು ಹಾಗೂ ಬೆನ್ನು ಇವುಗಳು ನೇರವಾಗಿರುವಂತೆ ಕುಳಿತುಕೊಳ್ಳೋಣ. ಆದರೂ ಭಂಗಿ ಆರಾಮವಾಗಿರಲಿ. ಸ್ಥಿರ ಸುಖಂ ಆಸನಂ ಎನ್ನುತ್ತಾರೆ ಮಹರ್ಷಿ ಪತಂಜಲಿಗಳು. ಕಣ್ಣನ್ನು ಮುಚ್ಚಿಕೊಳ್ಳೋಣ. ಪರಮಾತ್ಮನ ಸ್ವರೂಪವಾಗಿರುವ ಓಂಕಾರವನ್ನು ಕೆಲವು ಬಾರಿ ಗಂಭೀರವಾಗಿ ಉಚ್ಚರಿಸೋಣ. ಇದರಿಂದ ನಮ್ಮ ಬಹಿರ್ಮುಖವಾದ ಮನಸ್ಸು ಅಂತರ್ಮುಖಗೊಳಿಸಲು ಸುಲಭವಾಗುತ್ತದೆ. ಈಗ ನಮ್ಮೆಲ್ಲರ ಹೃದಯದಲ್ಲಿ ನೆಲೆಸಿರುವ ಸರ್ವವ್ಯಾಪಿಯೂ ಸಚ್ಚಿದಾನಂದ ಸ್ವರೂಪನೂ ಆದ ಪರಮಾತ್ಮನಿಗೂ ಗುರುವಿಗೂ ಶ್ರದ್ಧಾಭಕ್ತಿಪೂರ್ವಕವಾಗಿ ನಮಸ್ಕರಿಸೋಣ. ಯಯೇಕೋ ಅವರ್ಣೋ ಬಹುಧಾ ಶಕ್ತಿಯೋಗಾತ್ ವರ್ಣಾನನೇಕಾನ್ನಿಹಿತಾರ್ಥೋ ದಧಾತಿ ವಿಚೈತಿ ಚಾಂತೆ ವಿಶ್ವಮಾದೋ ಚ ದೇವಃ ಸನೋ ಬುದ್ಧ್ಯಾ ಶುಭಯಾ ಸಂಯುನಕ್ತು. ಏಕನೂ ಅದ್ವಿತೀಯನೂ ಆದ ಪರಮಾತ್ಮನು ಎಲ್ಲ ಆಕಾರ ಗುಣಗಳಿಗೆ ಅತೀತನಾಗಿದ್ದಾನೆ. ಆದರೂ ತನ್ನ ಅಚಿಂತ್ಯ ಮಾಯಾಶಕ್ತಿಯ ಮೂಲಕ ಇಡೀ ಜಗತ್ತನ್ನು ಸೃಷ್ಟಿಸಿರುವನು. ಅವನೇ ಜೀವಜಗತ್ತುಗಳಿಗೆ ಆದಿ, ಮಧ್ಯ ಮತ್ತು ಅಂತ್ಯವಾಗಿರುವನು. ನಾವೆಲ್ಲರೂ ಅವನಿಂದಲೇ ಹುಟ್ಟಿರುವೆವು, ಅವನಲ್ಲಿಯೇ ನೆಲೆಸಿರುವೆವು ಹಾಗೂ ಅವನಲ್ಲಿಗೆ ಹಿಂದಿರುಗುವೆವು. ನಮ್ಮ ಸಾಧನೆಗಳ ಏಕಮಾತ್ರ ಗುರಿಯೂ ಅವನೇ ಆಗಿರುವನು. ಆ ಸಚ್ಚಿದಾನಂದ ಪರಮಾತ್ಮನಿಗೆ ನಾವು ಶ್ರದ್ಧಾಭಕ್ತಿಪೂರ್ವಕವಾಗಿ ನಮಸ್ಕರಿಸೋಣ. ಅವನು ಕೃಪೆದೋರಿ ಸನ್ಮಾರ್ಗದಲ್ಲಿ ಮುಂದುವರಿಯಲು ನಮಗೆ ಪ್ರೇರಣೆಯನ್ನು ನೀಡಲಿ. ಮನ್ನಾಥ ಶ್ರೀ ಜಗನ್ನಾಥೋ ಮದ್ಗುರು ಶ್ರೀ ಜಗದ್ಗುರುಃ ಮಮಾತ್ಮಾ ಸರ್ವಭೂತಾತ್ಮಾ
ತಸ್ಮೈ ಶ್ರೀ ಗುರವೇ ನಮಃ. ಯಾರು ಇಡೀ ಜಗತ್ತಿನ ಒಡೆಯನೋ ಅವನೇ ನಮ್ಮ ಒಡೆಯ. ಯಾರು ಇಡೀ ಜಗತ್ತಿನ ಗುರುವೋ ಅವನೇ ನಮ್ಮ ಗುರು. ಯಾರು ಎಲ್ಲ ಪ್ರಾಣಿಗಳ ಆತ್ಮನೋ ಅವನೇ ನಮ್ಮ ಆತ್ಮ. ಅಂತಹ ಗುರುವಿಗೆ ಭಕ್ತಿಪೂರ್ವಕವಾಗಿ ನಮಸ್ಕರಿಸೋಣ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ತ್ವಮೇವ ಬಂಧುಶ್ಚ ಸಖಾ ತ್ವಮೇವ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ತ್ವಮೇವ ಸರ್ವಂ ಮಮ ದೇವ ದೇವ. ಹೇ ಪ್ರಭು, ನೀನೇ ನಮ್ಮ ನೆಚ್ಚಿನ ತಾಯಿ, ನೀನೇ ತಂದೆ, ನೀನೇ ನಮ್ಮ ಬಂಧು ಹಾಗೂ ಸಖನೂ ಆಗಿರುವೆ. ನೀನೇ ನಮ್ಮ ವಿದ್ಯೆಯೂ ಸಂಪತ್ತೂ ಆಗಿರುವೆ. ಹೇ ದೇವದೇವ, ನೀನೇ ನಮ್ಮ ಸರ್ವಸ್ವ. ಅವಿನಯಮಪನಯ ವಿಷ್ಣೋ ದಮಯ ಮನಃ ಶಮಯ ವಿಷಯ ಮೃಗತೃಷ್ಣಾಂ ಭೂತದಯಾಂ ವಿಸ್ತಾರಯ ತಾರಯ ಸಂಸಾರ ಸಾಗರತಃ. ಹೇ ಸರ್ವವ್ಯಾಪಕನೋ ಸರ್ವಾಂತರ್ಯಾಮಿಯೋ ಆದ ದೇವನೇ, ನಮ್ಮ ಅಹಂಕಾರವನ್ನು ದೂರ ಮಾಡು. ನಮ್ಮ ಚಂಚಲ ಮನಸ್ಸನ್ನು ಶಾಂತಗೊಳಿಸು. ನಮ್ಮ ನಿರರ್ಥಕ ವಿಷಯಾಸಕ್ತಿಯನ್ನು ಹೋಗಲಾಡಿಸು. ನಮ್ಮಲ್ಲಿ ಭೂತ ದಯೆಯನ್ನು ವೃದ್ಧಿಗೊಳಿಸು. ಈ ಅನಿತ್ಯ ಸಂಸಾರ ಸಾಗರವನ್ನು ದಾಟಿಸು. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹೇ ಪ್ರಭು, ನಮ್ಮನ್ನು ಅಸತ್ಯದಿಂದ ಸತ್ಯದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ ಹಾಗೂ ಮೃತ್ಯುವಿನಿಂದ ಅಮೃತತ್ವದೆಡೆಗೆ ಕರೆದುಕೊಂಡು ಹೋಗು. ಆಸನದ ಮೇಲೆ ನೇರವಾಗಿಯೇ ಕುಳಿತುಕೊಂಡು ಸರಳ ಪ್ರಾಣಾಯಾಮದ ಮೂಲಕ ವಿಕ್ಷಿಪ್ತ ಮನಸ್ಸನ್ನು ಶಾಂತಗೊಳಿಸೋಣ. ಮನಸ್ಸನ್ನು ಅಂತರ್ಮುಖಗೊಳಿಸಿ ನಿಧಾನವಾಗಿ ಸ್ಥಿರಗತಿಯಿಂದ ಶ್ವಾಸೋಚ್ಛ್ವಾಸ ಮಾಡೋಣ. ಹೀಗೆ ಕೆಲವು ಬಾರಿ ಮಾಡಿದರೆ ಮನಸ್ಸು ಶಾಂತವಾಗುತ್ತದೆ. ನಿಧಾನವಾಗಿ ಉಸಿರನ್ನು ಒಳಗೆ ಎಳೆದುಕೊಂಡು ಅದನ್ನು ಒಳಗೆ ಹಿಡಿದಿಟ್ಟುಕೊಳ್ಳದೆ ನಿಧಾನವಾಗಿ ಹೊರಗೆ ಬಿಡೋಣ. ಈಗ ಉಸಿರನ್ನು ಒಳಗೆ ಎಳೆದುಕೊಳ್ಳುವಾಗ ಪವಿತ್ರತೆಯನ್ನು, ಶಕ್ತಿಯನ್ನು ಹಾಗೂ ಶಾಂತಿಯನ್ನು ಒಳಗೆ ತೆಗೆದುಕೊಳ್ಳುತ್ತಿರುವುದಾಗಿ ಭಾವಿಸೋಣ. ಈ ಪವಿತ್ರತೆ, ಶಕ್ತಿ ಹಾಗೂ ಶಾಂತಿಯ ಸ್ಪಂದನಗಳು ನಮ್ಮನ್ನು ಪರಿಪೂರ್ಣಗೊಳಿಸಲಿ. ಈ ಸದ್ಗುಣಗಳಿಂದ ವ್ಯಾಪ್ತನಾಗಿರುವ ಪರಮಾತ್ಮನು ನಮ್ಮನ್ನು ಆವರಿಸಲಿ. ನಮ್ಮ ಮನಸ್ಸು ಭಗವಂತನ ಪವಿತ್ರತೆಯಿಂದ ಪವಿತ್ರವಾಗಲಿ. ನಮ್ಮ ಶರೀರ ಭಗವಂತನ ಪವಿತ್ರತೆಯಿಂದ ಪವಿತ್ರವಾಗಲಿ. ನಮ್ಮ ಪ್ರಾಣಶಕ್ತಿ ಭಗವಂತನ ಪವಿತ್ರತೆಯಿಂದ ಪವಿತ್ರವಾಗಲಿ. ನಮ್ಮ ಅಂತರಾತ್ಮವು ಭಗವಂತನ ಪವಿತ್ರತೆಯಿಂದ ಪವಿತ್ರವಾಗಲಿ. ಹಾಗೆಯೇ ನಮ್ಮ ಮನಸ್ಸು ಭಗವಂತನ ಶಕ್ತಿಯಿಂದ ಶಕ್ತಿಶಾಲಿಯಾಗಲಿ. ನಮ್ಮ ಶರೀರ ಭಗವಂತನ ಶಕ್ತಿಯಿಂದ ಶಕ್ತಿಶಾಲಿಯಾಗಲಿ. ನಮ್ಮ ಪ್ರಾಣ ಭಗವಂತನ ಶಕ್ತಿಯಿಂದ ಶಕ್ತಿಶಾಲಿಯಾಗಲಿ. ನಮ್ಮ ಮನಸ್ಸಿನಲ್ಲಿ ಪರಮಾತ್ಮನ ಶಾಂತಿಯು ನೆಲೆಸಲಿ. ಪರಮಾತ್ಮನ ಶಾಂತಿಯ ಸ್ಪಂದನಗಳಿಂದ ನಮ್ಮ ಆಂತರ್ಯದ ಎಲ್ಲ ಚಂಚಲತೆಯೂ ದೂರವಾಗಲಿ. ಹೀಗೆ
ನಮ್ಮ ಪ್ರತಿಯೊಂದು ಉಸಿರಿನ ಮೂಲಕವೂ ಪರಮಾತ್ಮನ ಪವಿತ್ರತೆ, ಶಕ್ತಿ ಮತ್ತು ಶಾಂತಿ ನಮ್ಮನ್ನು ಪ್ರವೇಶಿಸಲಿ ಹಾಗೂ ನಮ್ಮನ್ನು ಪವಿತ್ರರನ್ನಾಗಿಯೂ ಶಕ್ತಿಶಾಲಿಗಳನ್ನಾಗಿಯೂ ಶಾಂತಿಯುತರನ್ನಾಗಿಯೂ ಮಾಡಲಿ. ನಮ್ಮ ಪ್ರತಿ ನಿಶ್ವಾಸದ ಮೂಲಕವೂ ಪವಿತ್ರತೆ, ಶಕ್ತಿ ಮತ್ತು ಶಾಂತಿಯ ಈ ಸ್ಪಂದನಗಳನ್ನು ಹೊರಗೆ ಪಸರಿಸುತ್ತಿರುವುದಾಗಿ ಭಾವಿಸೋಣ. ಈ ಸ್ಪಂದನಗಳನ್ನು ಪೂರ್ವ, ಪಶ್ಚಿಮ ಆದಿ ಎಲ್ಲ ದಿಕ್ಕುಗಳಿಗೂ ಕಳುಹಿಸೋಣ. ಪೂರ್ಣ ಮನಸ್ಸಿನಿಂದ ಸಮಸ್ತ ವಿಶ್ವದ ಒಳಿತನ್ನು ಬಯಸೋಣ. ಸಾಧಾರಣವಾಗಿ ನಮ್ಮ ಮನಸ್ಸು ರಾಗದ್ವೇಷಗಳಿಂದ ಪ್ರಭಾವಿತವಾಗಿರುತ್ತದೆ. ನಮಗೆ ಇಷ್ಟವಾದುದನ್ನು ಪ್ರೀತಿಸುತ್ತೇವೆ, ಇಷ್ಟವಲ್ಲದುದನ್ನು ದ್ವೇಷಿಸುತ್ತೇವೆ. ನಾವು ಈ ರಾಗದ್ವೇಷಗಳಿಂದ ಮುಕ್ತರಾಗೋಣ. ನಾವು ಪ್ರತಿಯೊಬ್ಬರ ಹಿತಚಿಂತಕರಾಗೋಣ. ಸರ್ವಸ್ತರತು ದುರ್ಗಾಣಿ ಸರ್ವೋ ಭದ್ರಾಣಿ ಪಶ್ಯತು ಸರ್ವಸದ್ಬುದ್ಧಿಮಾಪ್ನೋತು ಸರ್ವತ್ರ ನಂದತು. ಭಗವಂತನ ಕೃಪೆಯಿಂದ ಎಲ್ಲರೂ ಎಲ್ಲ ವಿಪತ್ತುಗಳಿಂದಲೂ ಪಾರಾಗಲಿ. ಎಲ್ಲರೂ ಶುಭವನ್ನೇ ಕಾಣಲಿ. ಎಲ್ಲರಲ್ಲೂ ಸದ್ಬುದ್ಧಿಯೂ ಜಾಗೃತವಾಗಲಿ. ಎಲ್ಲರೂ ಉನ್ನತ ಆದರ್ಶದಿಂದ ಪ್ರೇರಿತರಾಗಲಿ. ಎಲ್ಲರೂ ಎಲ್ಲೆಲ್ಲಿಯೂ ಆನಂದದಿಂದಿರಲಿ. ಇದೇ ನಮ್ಮ ಪ್ರಾರ್ಥನೆಯಾಗಲಿ. ಹೀಗೆ ನಮ್ಮ ಶರೀರ ಹಾಗೂ ಮನಸ್ಸುಗಳನ್ನು ಧ್ಯಾನಕ್ಕೆ ಸಿದ್ಧಗೊಳಿಸಿದ ನಂತರ ನಾನು ಎಂಬ ಭಾವನೆಯ ಉಗಮ ಸ್ಥಾನವಾದ ಅಂತರಾತ್ಮನನ್ನು ಚಿಂತಿಸೋಣ. ನಮ್ಮ ಈ ಶರೀರವು ಪರಮಾತ್ಮನ ಮಂದಿರವಾಗಿದೆ. ಹೃದಯದ ಗರ್ಭಗುಡಿಯನ್ನು ನಾವು ಪ್ರವೇಶಿಸೋಣ. ಅಲ್ಲಿ ನಮ್ಮ ದೇಹ ಹಾಗೂ ಮನಸ್ಸುಗಳಿಗಿಂತ ಭಿನ್ನವಾದ ಅಂತರಾತ್ಮನ ಇರವನ್ನು ಭಾವಿಸೋಣ. ನಾವು ನಿಜವಾಗಿಯೂ ಶುದ್ಧ, ಬುದ್ಧ, ಮುಕ್ತ, ದಿವ್ಯ ಆತ್ಮಸ್ವರೂಪರು. ಈ ಜಡ ಜಗತ್ತಿನ ಗುಲಾಮರಲ್ಲ. ನಾವು ಶರೀರ ಮನಸ್ಸುಗಳಲ್ಲ. ಅವು ನಮಗೆ ಸೇರಿವೆ. ಅವು ನಮ್ಮ ಉಪಕರಣಗಳು ಅಷ್ಟೇ. ಆದ್ದರಿಂದ ಶರೀರ ಮನಸ್ಸುಗಳಿಂದ ಬೇರೆಯಾದ ಸೂಕ್ಷ್ಮತರವಾದ ಆತ್ಮವೇ ನಾವು ಎಂದು ಚಿಂತಿಸೋಣ. ನಾವು ಇದನ್ನು ಗಂಭೀರವಾಗಿ ಆಳವಾಗಿ ಚಿಂತಿಸುತ್ತಾ ಆತ್ಮವು ಪ್ರಕಾಶಮಯವೂ ಆನಂದಮಯವೂ ಆಗಿರುವುದಾಗಿ ಭಾವಿಸೋಣ. ಇನ್ನೂ ಆಳವಾಗಿ ಚಿಂತಿಸುತ್ತಾ ನಾವು ಆ ಅನಂತ ಚಿನ್ಮಯ ಮತ್ತು ಆನಂದಮಯ ಪರಮಾತ್ಮನ ಒಂದು ಕಿರಣ ಎಂದು ಭಾವಿಸೋಣ. ಈ ಬ್ರಹ್ಮಾಂಡ ಹಾಗೂ ಜೀವಜಗತ್ತು ಎಲ್ಲವೂ ಆ ಪರಮಾತ್ಮನ ಒಂದು ಅಂಶವಾಗಿದೆ. ಅವನೇ ನಮ್ಮೆಲ್ಲರ ನಿಜವಾದ ಆತ್ಮ ಹಾಗೂ ಎಲ್ಲವನ್ನೂ ವ್ಯಾಪಿಸಿರುವ ದಿವ್ಯ ಚೇತನ. ಸಾಮಾನ್ಯವಾಗಿ ನಮ್ಮ ಮನಸ್ಸು ಈ ನಿರಾಕಾರ ಬ್ರಹ್ಮಚಿಂತನೆಯಲ್ಲಿ ಹೆಚ್ಚು ಕಾಲ ನಿಲ್ಲಲಾರದು. ಆದ್ದರಿಂದ ಭಗವಂತನ ಯಾವುದಾದರೂ ದಿವ್ಯ ರೂಪದ ನೆರವನ್ನು ಪಡೆಯೋಣ. ಅಖಂಡ ಸಚ್ಚಿದಾನಂದ ಬ್ರಹ್ಮವು ನಮ್ಮ ಉದ್ಧಾರಕ್ಕಾಗಿಯೇ ರಾಮ, ಕೃಷ್ಣ, ಶಿವ, ಬುದ್ಧ, ಯೇಸು, ರಾಮಕೃಷ್ಣ ಮುಂತಾದ ರೂಪಗಳಲ್ಲಿ ಅವತರಿಸಿರುವುದು. ನಾವು ಈ ಅವತಾರಗಳಲ್ಲಿ ನಮಗೆ ಇಷ್ಟವಾದ ಒಬ್ಬರನ್ನು ಇಷ್ಟ ದೇವತೆಯಾಗಿ ಭಾವಿಸೋಣ. ಈಗ ನಮ್ಮ ಮುಂದೆ ಇರುವ ಇಷ್ಟಮೂರ್ತಿಯ ಚಿತ್ರವನ್ನು ನೋಡಿ ನಮ್ಮ ಹೃದಯ ಕಮಲದಲ್ಲಿ ಸ್ಥಾಪಿಸೋಣ. ನಮ್ಮ ಇಷ್ಟಮೂರ್ತಿಯೊಡನೆ ಅವನೇ ನಮ್ಮ ತಾಯಿ,
ತಂದೆ, ಅವನೇ ನಮ್ಮ ಬಂಧು, ಸಖ ಎಂಬೀ ಭಾವಗಳಲ್ಲಿ ಯಾವುದಾದರೂ ಒಂದು ಭಾವವನ್ನು ಕಲ್ಪಿಸಿಕೊಂಡು ಮಾನಸಿಕವಾಗಿ ಫಲಪುಷ್ಪಗಳಿಂದ ಪೂಜಿಸಿ ಭಕ್ತಿ ಆನಂದಗಳಿಗಾಗಿ ಪ್ರಾರ್ಥಿಸೋಣ. ನಾಮ ಮತ್ತು ನಾಮಿಗಳಲ್ಲಿ ಭೇದವಿಲ್ಲ. ಇಷ್ಟ ದೇವತೆಯ ಉಜ್ವಲ ಮೂರ್ತಿಯನ್ನು ಚಿಂತಿಸುವ ಸಮಯದಲ್ಲಿ ಆ ದೇವತೆಯ ಹೆಸರು ಅಥವಾ ಮಂತ್ರವನ್ನೂ ಜಪಿಸೋಣ. ಹೀಗೆ ಇಷ್ಟದೇವತೆಯ ಧ್ಯಾನ ಹಾಗೂ ಮಂತ್ರ ಜಪದಲ್ಲಿ ಸ್ವಲ್ಪ ಸಮಯ ಕಳೆಯೋಣ. ವಿಕ್ಷುಬ್ಧಗೊಳಿಸುವ ಬೇರೆ ನಾಮರೂಪ ಅಥವಾ ಚಿಂತನೆಗಳು ಮನಸ್ಸನ್ನು ಪ್ರವೇಶಿಸತೊಡಗಿದರೆ ನಾವು ಬರೀ ಸಾಕ್ಷಿಯಾಗಿ ಇದ್ದುಕೊಂಡು ಅವುಗಳನ್ನು ಉಪೇಕ್ಷಿಸೋಣ. ಅವುಗಳಿಗೆ ಪ್ರೋತ್ಸಾಹ ನೀಡುವುದು ಬೇಡ. ಮತ್ತೆ ಮತ್ತೆ ಮನಸ್ಸನ್ನು ಇಷ್ಟದೇವತೆಯಲ್ಲಿ ನಿಲ್ಲಿಸಲು ಪ್ರಯತ್ನಿಸೋಣ ಹಾಗೂ ಆ ಆನಂದಕರವಾದ ದಿವ್ಯ ಸಾನ್ನಿಧ್ಯದಲ್ಲಿ ಸ್ವಲ್ಪ ಸಮಯ ಕಳೆಯೋಣ.
ಸಹನಾವವತು ಸಹನೋ ಭುನಕ್ತು ಸಹ ವೀರ್ಯಂಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನು ನಮ್ಮೆಲ್ಲರನ್ನೂ ಸಂರಕ್ಷಿಸಲಿ ಮತ್ತು ಪೋಷಿಸಲಿ. ನಮ್ಮೆಲ್ಲರನ್ನೂ ಶಕ್ತಿಯುತರನ್ನಾಗಿಯೂ ವೀರ್ಯವಂತರನ್ನಾಗಿಯೂ ಮಾಡಲಿ. ನಮ್ಮ ಅಧ್ಯಯನ ತೇಜಸ್ವಿಯೂ ಫಲದಾಯಕವೂ ಆಗಲಿ. ನಮ್ಮಲ್ಲಿ ಸದಾ ಪ್ರೇಮ ಮತ್ತು ಸೌಹಾರ್ದವಿರಲಿ. ಈ ಪ್ರಾರ್ಥನೆಯೊಂದಿಗೆ ನಮ್ಮ ಧ್ಯಾನ ಹಾಗೂ ಸಾಧನೆಯ ಸಮಸ್ತ ಫಲವನ್ನು ಪರಮಾತ್ಮನ ಚರಣಗಳಲ್ಲಿ ಸಮರ್ಪಿಸಿ ಶರಣಾಗತರಾಗಿ ಪುನಃ ಪುನಃ ನಮಸ್ಕರಿಸುತ್ತಾ ಧ್ಯಾನ ಸ್ಥಿತಿಯಿಂದ ನಿಧಾನವಾಗಿ ಹೊರಬರುತ್ತಾ ಕಣ್ಣು ತೆರೆಯೋಣ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್.